ಅದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡಿದಾಳೆ. ಪ್ರಾರ್ಥನೆ ಮಾಡಿದರೆ ದೇವರು ಸದುತ್ತರವನ್ನು ಕೊಟ್ಟನು. ಏನು, ನಿನ್ನ ಗರ್ಭದೊಳಗೆ 2 ಜನಾಂಗಗಳು ಇದ್ದಾರೆ. ಅವರು ತಮ್ಮನಿಗೆ ಅಣ್ಣನು ದಾಸನಾಗಬೇಕು. ಏಕೆ ಅಣ್ಣ ಹೇಳಿದ ಮಾತೆಲ್ಲ ತಮ್ಮ ಕೇಳೋದು ಇಲ್ಲ? ತಮ್ಮನಿಗೆ ದಾಸನಾಗಬೇಕು. ಯಾಕಿದಂತ ಹೇಳ್ತಾ ಇದ್ದೀನಿ ಅಂದರೆ, ಎದೋಮು ಯಾಕೋಬು ಇಬ್ಬರು ಅಣ್ಣ ತಮ್ಮಂದರು. ಇಬ್ಬರಲ್ಲಿ ಇಸ್ಸಾಕನು ಯಾಕೋಬನನ್ನು ಆಶೀರ್ವದಿಸಿದ್ದಾನೆ. ಮೋಸ ಮಾಡಿ ಅದರ ಭಾಗ್ಯವನ್ನು ತೆಗೆದುಕೊಂಡಿದ್ದ. ಒಂದು ರಾತ್ರಿ ಪದ್ದರಾಮನಲ್ಲಿ ದೇವರ ಸಂಗಡ ಹೊಡೆದಾಡಿ ಯುದ್ಧ ಮಾಡಿ ದೇವರ ಸಂಗಡ ಯುದ್ಧ ಮಾಡಿ ಯಾಕೋಬನು, ನಾನು ಸುಳ್ಳು ಹೇಳಿದ್ದೀನಿ, ನಾನು ಮೋಸಗಾರನು, ನನ್ನಿಂದ ಇನ್ನೂ ಆಗೋದಿಲ್ಲ, ಇನ್ನು ನನ್ನನ್ನು ಆಶೀರ್ವದಿಸಬೇಕು ಅಂತಂದು ಹೇಳಿದಾಗ ಯಾಕೋಬನು ದೇವರು ಆಶೀರ್ವದಿಸಿ ಇಸ್ರಾಯೇಲ್ ಅಂತಂದು ನಾಮಕರಣ ಮಾಡಿದ್ದಾರೆ. ಹಾಗೆ ಈ ಎದೋಮನ ನಾಶನದಿಂದ ಏನಂದರೆ, ಎದೋಮ ತನ್ನ ಜ್ಯೇಷ್ಠತ್ವವನ್ನು ಮಾರ್ಕೊಂಡ್ಬಿಟ್ಟು